ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಿಜೆಪಿಯಲ್ಲಿ ಅಡ್ಡ ಮತದಾನದ ಬಗ್ಗೆ ಸಿಟಿ ರವಿ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಹಲವು ಮೂಲಗಳಿಂದ ಮಾಹಿತಿ ಸಂಗ್ರಹಿಸಿದ್ದೇವೆ. ಸದಾನಂದ ಗೌಡ್ರು ಸೇರಿದಂತೆ ಹಲವರಿಂದ ಮಾಹಿತಿ ಪಡ್ಕೊಂಡಿದ್ದೀವಿ. ಕೆಲ ಸಾಂದರ್ಭಿಕ ಸಾಕ್ಷಿಗಳನ್ನು ಕೂಡ ಕಲೆ ಹಾಕಲಾಗಿದೆ ಅಂತ ಹೇಳಿದ್ದಾರೆ. ಚರ್ಚೆ ನಡೆಸಿ ವಿಸ್ತೃತ ವರದಿ ತಯಾರು ಮಾಡ್ತೀವಿ ಅಂತ ಸಿಟಿ ರವಿ ಹೇಳಿಕೆ ಕೊಟ್ಟಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷರು ಮತ್ತು ಕೇಂದ್ರ ನಾಯಕರಿಗೆ ವರದಿ ಸಲ್ಲಿಸ್ತೀವಿ. ಇನ್ನು ಸಂಪೂರ್ಣ ವರದಿ ಸಲ್ಲಿಕೆಗೆ ಸ್ವಲ್ಪ ಕಾಲಾವಕಾಶ ಬೇಕಾಗುತ್ತೆ. ಕ್ರಾಸ್ ವೋಟ್ ಮಾಡಿದವರ ಮೇಲೆ ವರಿಷ್ಠರು ಸೂಕ್ತ ಕ್ರಮ ಕೈಗೊಳ್ತಾರೆ. ಸತ್ಯ ಶೋಧನಾ ಸಮಿತಿ ಸದಸ್ಯ ಆಗಿರುವಂತ ಸಿಟಿ ರವಿ ಹೇಳಿಕೆ ಕೊಟ್ಟಿದ್ದಾರೆ. ಇಲ್ಲಿವರೆಗೂ ಏನ್ ಮಾಹಿತಿ ಕಲೆ ಹಾಕಿದ್ದೇವೋ ಅದರ ರಿಪೋರ್ಟ್ ಅನ್ನ ಈಗಾಗಲೇ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಮತ್ತು ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರಿಗೆ ತಲುಪಿಸಿದ್ದಾರೆ. ಅದರ ಬಗ್ಗೆ ಚರ್ಚೆ ಕೂಡ ಆಗಿದೆ. ಈಗಾಗಲೇ ವಿಜೇಂದ್ರ ಆರ್ ಅಶೋಕ್ ಅವರು ಕೂಡ ಮಾತನಾಡಿದ್ರು. ಈಗ ಸದ್ಯಕ್ಕೆ ಸಿಕ್ಕಿರುವಂತ ಮಾಹಿತಿ ಪ್ರಾಥಮಿಕ ಮಾಹಿತಿ ಅಷ್ಟೇ. ಸಂಪೂರ್ಣ ವರದಿ ತಯಾರು ಮಾಡಬೇಕು ಅಂದ್ರೆ ಸ್ವಲ್ಪ ಸಮಯ ಬೇಕು ಅಂತ ಸಿಟಿ ರವಿ ಹೇಳಿದ್ದಾರೆ. ನಾವೀಗಾಗಲೇ ಮಾಹಿತಿಯನ್ನು ಸಂಗ್ರಹ ಮಾಡಿದ್ದೇವೆ. ಇವತ್ತು ನಾವು 3 ಜನ ಬೇರೆ ಬೇರೆ ಮೂಲದಿಂದ ಸಂಗ್ರಹಿಸಿರೋ ಮಾಹಿತಿಯ ಕುರಿತಾಗಿ ಚರ್ಚೆ ನಡೆಸಿ ವರದಿಯನ್ನು ತಯಾರು ಮಾಡ್ತಾ ಇದ್ದೀವಿ. ವರದಿ ತಯಾರು ಮಾಡಿದ ನಂತರ ರಾಜ್ಯಾಧ್ಯಕ್ಷರಿಗೆ ಮತ್ತು ಕೇಂದ್ರದ ನಾಯಕತ್ವಕ್ಕೆ ರಾಷ್ಟ್ರೀಯ ಅಧ್ಯಕ್ಷರು, ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಿಗೆ ಈ ವರದಿಯನ್ನು ನಾವು ಕೊಡೋ ಕೆಲಸ ಮಾಡ್ತೇವೆ. ವರದಿ ಕೊಡೋದು ನಾವು ಇಂಟ್ರೀಮ್ ರಿಪೋರ್ಟನ್ನು ಅಂದರೆ ಪ್ರೈಮರಿ ರಿಪೋರ್ಟ್ನ ಇವತ್ತು ರೆಡಿ ಮಾಡಿ ರಾಜ್ಯಾಧ್ಯಕ್ಷರು ಬಂದ ನಂತರ ಅವರಿಗೆ ಕೊಡೋ ಕೆಲಸ ಮಾಡ್ತೀವಿ. ಆಮೇಲೆ ವಿಸ್ತೃತವಾಗಿರ್ತಕ್ಕಂಥ ಅಂತಿಮ ವರದಿಯನ್ನು ಕೆಲವು ಕಾಲಗಳ ನಂತರ ಕೊಡ್ತೇವೆ. ಈಗ ಹಲವು ರೀತಿಯ ನಮ್ಮ ಮಾಧ್ಯಮಗಳಿಂದಲೂ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿದ್ದೀವಿ. ಕೆಲವು ಸಾಂದರ್ಭಿಕ ಸಾಕ್ಷ್ಯಗಳನ್ನು ಕಲೆ ಹಾಕಿದ್ದೀವಿ. ಅದರೊಳಗಡೆ ಸಾಂದರ್ಭಿಕ ಸಾಕ್ಷ್ಯಗಳಲ್ಲಿ ಸದಾನಂದ ಗೌಡರು ಅಲ್ಲದೆ ಇನ್ನು ಕೆಲವರು ಹೇಳಿರುವಂಥ ವಿಚಾರಗಳನ್ನು ಕೂಡ ಪರಾಮರ್ಶೆ ನಡೆಸ್ತಾ ಇದ್ದೀವಿ. ಆ ಪರಾಮರ್ಶೆ ನಡೆಸಿ ಪ್ರೈಮರಿ ರಿಪೋರ್ಟ್ನ ಇಂಟ್ರೀಮ್ ರಿಪೋರ್ಟ್ನ ಕೊಡ್ತೀವಿ. ಆಮೇಲೆ ಫೈನಲ್ ರಿಪೋರ್ಟ್ನ ಇಟ್ ವಿಲ್ ಟೇಕ್ ಎ ಟೈಮ್. ಯಾಕೆಂದರೆ ಸೀಕ್ರೆಟ್ ವೋಟ್ ಆಗಿದ್ದ ಕಾರಣಕ್ಕೆ ನಾವು ನಿರ್ದಿಷ್ಟವಾಗಿ ಇವನೇ ಅಪರಾಧಿ ಅಂತ ಹೇಳೋಕ್ಕಾಗಲ್ಲ. ಅನುಮಾನಿಸುವ ಸಂದರ್ಭದಲ್ಲಿ ಸಾಂದರ್ಭಿಕ ಸಾಕ್ಷ್ಯಗಳನ್ನು ಕಲೆ ಹಾಕಿ ನಾವು ಇವ್ರ ಬಗ್ಗೆ ಹೆಚ್ಚಿನ ನಿಗಾ ವಹಿಸಬೇಕು ಅನ್ನೋದ್ರ ಬಗ್ಗೆ ನಾವು ಮಾಹಿತಿ ಕೊಡ್ತೀವಿ. ನೋಡಿ, NDA ಕಡೆಯಿಂದ 12 ಅಡ್ಡಮತಗಳಾಗಿರೋದು ಸ್ಪಷ್ಟ. ಅದರಲ್ಲಿ BJPದೇ ಅನ್ನೋದು 4, NDAದು ಅನ್ನೋದು 8. ಅದರಲ್ಲಿ ಯಾರು ಹಾಕಿದ್ದಾರೆ ಅನ್ನೋದು ಸುಲಭವಾಗಿ ಪತ್ತೆ ಆಗುವ ಸಂಗತಿ ಅಲ್ಲ. ಅದಾದ ನಂತರ ಏನು ಮಾಡಬೇಕು ಅನ್ನೋದು ಪಕ್ಷದ ಶಿಸ್ತು ಸಮಿತಿಗೆ, ಪಕ್ಷದ ವರಿಷ್ಠರಿಗೆ ಸಂಬಂಧಪಟ್ಟಿದ್ದು. ನಾವೀಗಾಗಲೇ ಮಾಹಿತಿಯನ್ನು ಸಂಗ್ರಹ ಮಾಡಿದ್ದೇವೆ. ಇವತ್ತು ನಾವು 3 ಜನ ಬೇರೆ ಬೇರೆ ಮೂಲದಿಂದ ಸಂಗ್ರಹಿಸಿರೋ ಮಾಹಿತಿಯ ಕುರಿತಾಗಿ ಚರ್ಚೆ ನಡೆಸಿ ವರದಿಯನ್ನು ತಯಾರು ಮಾಡ್ತಾ ಇದ್ದೀವಿ. ವರದಿ ತಯಾರು ಮಾಡಿದ ನಂತರ ರಾಜ್ಯಾಧ್ಯಕ್ಷರಿಗೆ ಮತ್ತು ಕೇಂದ್ರದ ನಾಯಕತ್ವಕ್ಕೆ ರಾಷ್ಟ್ರೀಯ ಅಧ್ಯಕ್ಷರು